ರಾಜ್ಯದಲ್ಲಿ ಬಿಸಿಲ ಬೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹೊರಬಂದ್ರೆ ಮೈ ಸುಡೋ ಬಿಸಿಲು. ಸಂಜೆ ಆಗ್ತಿದ್ದಂತೆ ಮನೆಯಲ್ಲಿರೋಕ್ಕೂ ಆಗದಷ್ಟು ಸೆಕೆಯಿಂದ ಜನ ಹೈರಾಣಾಗಿದ್ದಾರೆ. ಮತ್ತೊಂದು ಕಡೆ ನೀರಿನ ಸಮಸ್ಯೆ ಕೂಡ ತಾರಕಕ್ಕೇರಿದೆ. ನೆಲ ಕೆಂಡವಾಗಿದೆ, ಬಿಸಿಲು ಮೈ ಸುಡ್ತಿದೆ. ಬೆಂಕಿ ಬಿಸಿಲಿಗೆ ಜನ ಕಂಗಾಲಾಗಿದ್ದಾರೆ. ಗದಗ ಜಿಲ್ಲೆಯ ಜನ ಹೈರಾಣಾಗಿ ಹೋಗಿದ್ದಾರೆ. 38 ಡಿಗ್ರಿ ತಾಪಮಾನ, ದಗದಗ ಅಂತಿದೆ ಗದಗ. ಮನೆ ಹೊರಗೆ ಕಾಲಿಟ್ರೆ ಬಿಸಿಲು, ಒಳಗಿದ್ರೆ ಸೆಕೆ. ಸೂರ್ಯನ ಪ್ರತಾಪ ದಿನೇ ದಿನೇ ತಾರಕಕ್ಕೇರ್ತಿದೆ. ಬೆಂಕಿ ಬಿಸಿಲಿಗೆ ಗದಗ ಜಿಲ್ಲೆಯ ಜನ ಹೈರಾಣಾಗಿ ಹೋಗಿದ್ದಾರೆ. ಜಿಲ್ಲೆಯಲ್ಲಿಂದು 38 ಡಿಗ್ರಿಯಷ್ಟು ತಾಪಮಾನ ದಾಖಲಾಗಿದ್ದು, ಜನ ನಿಂತಲ್ಲೇ ಬೆವರ್ತಿದ್ದಾರೆ. ಮನೆಯಿಂದ ಹೊರಬರಲು ಹಿಂದೇಟು ಹಾಕ್ತಿದ್ದಾರೆ. ದಗೆ ತಾಳಲಾರದೆ ತಂಪು ಪಾನೀಯಗಳು, ಎಸಿ ಹಾಗೂ ಕೂಲರ್ಗಳ ಮೊರೆ ಹೋಗ್ತಿದ್ದಾರೆ. ಬಿಸಿಲಿನ ಪ್ರಖರತೆ ಮಧ್ಯೆ ನೀರಿಗಾಗಿ ಪರದಾಟ. ಒಂದ್ ಕಡೆ ಬಿಸಿಲಿನ ತಾಪ ಹೆಚ್ಚಾಗ್ತಿದ್ರೆ ಮತ್ತೊಂದ್ ಕಡೆ ಜೀವಜಲಕ್ಕೂ ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಹೇಳತೀರದಾಗಿದೆ. ಜಗಳೂರಿನ ಹನುಮಂತಾಪುರ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಕಳೆದ 10 ವರ್ಷಗಳಿಂದ ಬೇಸಿಗೆ ಅವಧಿಯ ನೀರಿನ ತತ್ವಾರಕ್ಕೆ ಶಾಶ್ವತ ಪರಿಹಾರವೇ ಸಿಕ್ಕಿಲ್ಲ. ನೀರಿನ ಸಮಸ್ಯೆ ಇರೋದ್ರಿಂದ ಈ ಊರಿನ ಹುಡುಗರಿಗೆ ಯಾರೂ ಹೆಣ್ಣು ಕೊಡ್ತಿಲ್ವಂತೆ. ಮತ್ತೆ ಸುಸ್ತಾಕತ್ತೆ, ಅಲ್ಲೇ ಹೊಟ್ಟೆ ನೋಯ್ಯೋದು, ಅಲ್ಲೇ ತೇಕ್ರಕ್ಕೆ ಬಂದಂಗೆ ಆಗೋದು, ಹಂಗಾಕಸ ಹಂಗಾದ್ರೂ ತಳ್ಬೇಕು, ಬಿಡಂಗಿಲ್ಲಲ್ಲ. ಬಟ್ಟೆ ತೊಳೆಯೋಕ್ಕಾಗ್ಬೇಕು, ನೀರು ದನ ಕರುಗಳಿಗೆ ಆಗ್ಬೇಕು, ಕುರಿ ಮರಿದ್ರೆ ಆಗ್ಬೇಕು, ನನಗೆ ಅಡುಗೆ ಮಾಡೋಕ್ಕಾಗ್ಬೇಕು. ಸಾಕಾಕಸ. ಮತ್ತೆ ಗ್ರಾಮದಲ್ಲಿ 4 ಕೊಳವೆ ಬಾವಿಗಳಿವೆ. ಆದರೆ 280 ಮನೆಗಳ 1500 ಜನಸಂಖ್ಯೆ ಇರೋ ಊರಿನ ದಾಹ ತೀರಿಸಲು ಇರೋದು ಮಾತ್ರ ಒಂದೇ ನಲ್ಲಿ. ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ 282 ನಲ್ಲಿಗಳನ್ನ ಹಾಕಲಾಗಿದೆ. ಅವೆಲ್ಲ ಹಾಳಾಗಿವೆ. ಇಲ್ಲಿ ಸಮಸ್ಯೆ ಆಗಿರೋದೇನೆಂದರೆ ನೀರುಗಂಟಿಯವರ ಒಂದು ಕಾರ್ಯವೈಖರಿಯ ಒಂದು ವಿಫಲತೆಯಿಂದಾಗಿ ಜನಗಳಿಗೆ ಸರಿಯಾಗಿ ನೀರು ತಲುಪಿಲ್ಲ. ಹಾಗಾಗಿ ಜನಗಳಿಗೆ ಸಮಸ್ಯೆ ಆಗಿದೆ. ಆಲ್ರೆಡಿ ಅದನ್ನು ಕೂಡ ನಾವು ಮೈನರ್ ಏನು ಕರೆಕ್ಷನ್ ಇತ್ತು ಅದನ್ನು ಸರಿಪಡಿಸಿದ್ದೀವಿ. ಇನ್ನು ಉತ್ತರ ಕರ್ನಾಟಕದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತಾಂಡವವಾಡ್ತಿದೆ. ನದಿಗಳು ಒಣಗಿ ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಕೊಯ್ನಾ ಉಜ್ಜಯಿನಿ ಡ್ಯಾಂನಿಂದ ನೀರು ಬಿಡುವಂತೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯಲ್ಲಿರೋ ನಳಗಳಿಗೆ ನೀರಿನ ಪೈಪ್ ಸಂಪರ್ಕ ಕಲ್ಪಿಸಿದ್ರೆ ನೀರು ಮನೆ ಮನೆಗೆ ಬರುತ್ತೆ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕಿದೆ. ಗದಗದಿಂದ ಸಂಜೀವ್ ಪಾಂಡ್ರೆ ಜೊತೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.